ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಂದವೇ ಅಸ್ತ್ರ, ಹಣವೇ ಅವಳ ಬ್ರಹ್ಮಾಸ್ತ್ರ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಕೋಟಿ ರೂಪಾಯಿ ಹಣ ವಂಚಿಸಿದ್ಲು. ಕ್ಲಿನಿಕ್ ಪ್ರಮೋಷನ್ಗೆ ಬಂದು ಉದ್ಯಮಿಗೆ ಲವ್ ಆಪರೇಷನ್ ಮಾಡಿದ್ಲು ಅಂತ ಮೊನ್ನೆಯಷ್ಟೇ ಉದ್ಯಮಿಯೊಬ್ಬ ಇನ್ಫ್ಲೂಯೆನ್ಸರ್ ವಿರುದ್ಧ ಸಾಲು ಆರೋಪ ಮಾಡಿ ಕೇಸ್ ದಾಖಲಿಸಿದ್ದ. ಆದರೆ ಈಗ ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಉದ್ಯಮಿ ಪತ್ನಿಯೇ ಪತಿ ವಿರುದ್ಧ ಆರೋಪ ಮಾಡಿದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದದ ಕಿಚ್ಚಚ್ಚಿರುವ ಬ್ಯೂಟಿ ರೀಲ್ಸ್ ಮಾಡ್ತಾ ಜನರಿಂದ ಸಖತ್ತಾಗವಳೆ, ಸುಮ್ನೆ ನಗ್ತಾಳಿ ಅಂತ ಅನಿಸಿಕೊಂಡು ಬಟ್ಟೆ ಹುಡುಗರ ಫಾಲೋವಿಂಗ್ ಹೆಚ್ಚು ಮಾಡ್ಕೊಂಡಿದ್ಲು. ಆದ್ರೆ ಕೆಲ ದಿನಗಳ ಹಿಂದೆ ಇದೇ ಬ್ಯೂಟಿ ವಿರುದ್ಧ ಕೋಟಿ ಲೂಟಿ ಹೊಡೆದಿರುವ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಬ್ಲಾಕ್ ಮೇಲ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕನ್ನಡ ಇನ್ಫ್ಲೂಯೆನ್ಸರ್ ಯುವತಿ ಯಾವತ್ತೂ ಹಣ ಕೇಳಿಲ್ಲ. ಇದೆಲ್ಲ ನನ್ನ ಗಂಡ ಕಟ್ಟಿರುವ ಸುಳ್ಳು ಕತೆ, ಪತ್ನಿ ಆರೋಪ. ಹೌದು, HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಅನ್ನೋ ಹೆಸರಿನಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದ ಇದೇ ಉದ್ಯಮಿ ಕಾರ್ತಿಕ್ಗೆ ಬ್ಲಾಕ್ ಮೇಲ್ ಮಾಡಿ ಲಕ್ಷ ಹಣ ಪೀಕಿಸಿದ್ದಲ್ಲದೆ 1.5 ಕೋಟಿಗೆ ಬೇಡಿಕೆ ಇಟ್ಟಿರುವ ಆರೋಪ ಇನ್ಫ್ಲುಯೆನ್ಸರ್ ಯುವತಿ ವಿರುದ್ಧ ಕೇಳಿ ಬಂದಿತ್ತು. ಜೊತೆಗೆ ಹಲವು ಆರೋಪಗಳನ್ನ ಮಾಡಿ ಕಾರ್ತಿಕ್ ಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆದ್ರೀಗ ಇದೆಲ್ಲ ಕಟ್ಟುಕತೆ. ಇನ್ಫ್ಲುಯೆನ್ಸರ್ ಯುವತಿ ಯಾವತ್ತೂ ಹಣ ಕೇಳಿಲ್ಲ ಅಂತ ಸಾಕ್ಷಿ ಸಮೇತ ಕಾರ್ತಿಕ್ ಪತ್ನಿ ಹರ್ಷಿತಾ ಜಯನಗರ ಪೊಲೀಸರಿಗೆ ಪ್ರತಿ ದೂರು ದಾಖಲಿಸಿದ್ದಾಳೆ. ಹಾಗಿದ್ರೆ ದೂರಿನಲ್ಲೇನಿದೆ ಅನ್ನೋದನ್ನ ನೋಡೋದಾದ್ರೆ, ಅಂದಹಾಗೆ ಕಾರ್ತಿಕ್ ಪತ್ನಿ ಹರ್ಷಿತಾ HK ಫಾರ್ಮ್ ಕಾಸ್ಮೆಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡೈರೆಕ್ಟರ್. ಆದ್ರೆ ಉದ್ಯಮಿ ಅಂತಿದ್ದ ಕಾರ್ತಿಕ್ ಯಾವುದೇ ಬಿಸಿನೆಸ್ ಮ್ಯಾನ್ ಅಲ್ಲ. ಪತ್ನಿ ಒಡೆತನದ ಕಾಸ್ಮೆಟಿಕ್ ಕ್ಲಿನಿಕ್ ಸಂಬಂಧ ಮಾರ್ಕೆಟಿಂಗ್ ನೋಡಿಕೊಳ್ತಿದ್ದಂತೆ. 2025 ಆಗಸ್ಟ್ 8ರಂದು ಕಾರ್ತಿಕ್ ನಿವಾಸಕ್ಕೆ ಆಗಮಿಸಿದ್ದ ಇನ್ಫ್ಲುಯೆನ್ಸರ್ ಕಾರ್ತಿಕ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಕುಟುಂಬಸ್ಥರ ಮುಂದೆಯೇ ಆರೋಪಿಸಿದ್ಲು. ಅದಕ್ಕೂ ಮುನ್ನ 2 ತಿಂಗಳ ಹಿಂದೆ ಹೈದರಾಬಾದ್ ನಲ್ಲಿ ಕಾರ್ತಿಕ್ ಯುವತಿ ವಾಸ್ತವ್ಯಕ್ಕೆ ಪೀಚಿ ಮಾಡಿಕೊಟ್ಟಿದ್ದಂತೆ. ಪ್ರೀತಿ ಹೆಸರಿನಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ಕಾರ್ತಿಕ್ ವಂಚನೆ ಮಾಡಿದ್ದಾನೆ. ಯುವತಿ ಮನೆ ಬಳಿ ಬಂದು ಕಾರ್ತಿಕ್ ಕಿರುಕುಳದ ಬಗ್ಗೆ ತಿಳಿಸಿದಾಗ ಆಕೆ ಬಗ್ಗೆ ಕೆಟ್ಟದಾಗಿ ಹೇಳಿ ನಂಬಿಸಿದ್ದಾನೆ ಅನ್ನೋ ಆರೋಪ ಇದೆ. ಅವಳೊಬ್ಬಳು ಕನ್ನಡ ಇನ್ಫ್ಲುಯೆನ್ಸರ್, ನಮ್ಮ ಹತ್ರ ದುಡ್ಡಿದೆ ಅಂತ ಸುಳ್ಳು ಆರೋಪ ಮಾಡಿದ್ದಾಳೆ ಅಂತ ಹೇಳಿ ನಂಬಿಸಿದ್ದ. ಆದ್ರೆ ಯುವತಿಯನ್ನ ಹೈದರಾಬಾದ್, ಬೆಂಗಳೂರು, ಮಾಲ್ಡೀವ್ ಸೇರಿ ಹಲವೆಡೆ ಸುತ್ತಾಡಿಸಿದ್ದಾನೆ. ಯುವತಿ ತನ್ನ ವಿರುದ್ಧ ದೂರು ನೀಡಿದ್ರೆ ತೊಂದರೆ ಆಗಬಹುದು ಅಂತ ಸ್ನೇಹಿತರ ಜೊತೆ ಸೇರಿ ಪ್ಲಾನ್ ಮಾಡಿದ್ನಂತೆ. ಅದರಂತೆ ಕಾರ್ತಿಕ್ ತನಗೆ ಪರಿಚಯವಿದ್ದ ಲೋಕೇಶ್ ಹಾಗೂ ನಾಗವರ್ಮ ಎಂಬುವರ ಮೂಲಕ ಯುವತಿಯ 2 ಮೊಬೈಲ್ ಹಾಗೂ ಟ್ಯಾಬ್ಸ್ ಕಳುವು ಮಾಡಿದ್ದ. ಈ ಕುರಿತು ಯುವತಿ ಕಳೆದ ವರ್ಷ ಆಗಸ್ಟ್ 28ರಂದು ಹೈದರಾಬಾದ್ನ ಗಚ್ಚಿ ಬೌಲಿ ಠಾಣೆಯಲ್ಲಿ ದೂರು ನೀಡಿದ್ಲು. ತದನಂತರ ಪ್ರಕರಣ ರಾಜಿಯೂ ಆಗಿತ್ತು. ನಂತರ ಪತಿ ಬದಲಾಗಿದ್ದಾನೆ ಅಂತ ಪತ್ನಿ ಹರ್ಷಿತಾ ಭಾವಿಸಿದ್ಲು. ಆದ್ರೆ ಆಗಲೇ ನೋಡಿ ಆರೋಪಿ ಕಾರ್ತಿಕ್ ಮತ್ತೊಂದು ಮುಖ ಅನಾವರಣಗೊಂಡಿದೆ. ಇದಿಷ್ಟೇ ಅಲ್ಲ, ಯಾವಾಗ ಇನ್ಫ್ಲುಯೆನ್ಸರ್ ಯುವತಿ ಕಾರ್ತಿಕ್ ಪತ್ನಿ ಹರ್ಷಿತಾಳನ್ನ ಭೇಟಿ ಮಾಡಿ ಸಾಕ್ಷ್ಯ ಕಳುಹಿಸಿದ್ಲು, ಹರ್ಷಿತಾ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ಲಂತೆ. ಆರೋಪಿ ಕಾರ್ತಿಕ್ ಹೀಗೆ ಹಲವು ಬಾರಿ ಯುವತಿಯರಿಗೆ ಬೆದರಿಕೆ ಕರೆ ಮಾಡಿರೋದು ಗೊತ್ತಾಗಿದೆ. ಜೊತೆಗೆ ಹಲವು ಯುವತಿಯರಿಗೆ ಲೈಂಗಿಕ ಕಿರುಕುಳ, ಬೆದರಿಕೆ ಸಂದೇಶ ಕಳುಹಿಸಿದ್ದಾನೆ ಅಂತ ಸಂತ್ರಸ್ತ ಯುವತಿ ಕಾರ್ತಿಕ್ ಪತ್ನಿಗೆ ಸಾಕ್ಷಿ ಸಮೇತ ಕೆಲವೊಂದು ವಿಡಿಯೋ ಕಳುಹಿಸಿದ್ದಾಳೆ. ಇದನ್ನ ನೋಡಿದ ಪತ್ನಿ ಹರ್ಷಿತಾ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ಲಂತೆ. ಬಳಿಕ ಕಳೆದ 2 ತಿಂಗಳಿನಿಂದ ಪತಿಯಿಂದ ದೂರವಾಗಿ ಹೈದರಾಬಾದ್ ನಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ಲಂತೆ. ಈ ಮಧ್ಯೆ ಯುವತಿ ದೂರು ನೀಡಿದ್ರೆ ತನಗೆ ತೊಂದರೆ ಆಗುತ್ತೆ ಅಂತ ಯುವತಿ ವಿರುದ್ಧನೇ ಸುಳ್ಳು ಆರೋಪ ಮಾಡಿ ಪತಿ ದೂರು ನೀಡಿದ್ದಾನೆ ಅಂತ ಪತ್ನಿ ಹರ್ಷಿತಾ ಆರೋಪಿಸಿದ್ದಾಳೆ. ಆದ್ರೆ ಯಾವಾಗ ಪ್ರಕರಣ ಸಂಬಂಧ ಜಯನಗರ ಪೊಲೀಸರು ಪತ್ನಿ ಹರ್ಷಿತಾರಿಂದ ಮಾಹಿತಿ ಪಡೆದ್ರು, ಕಾರ್ತಿಕ್ ಕಳ್ಳಾಟ ಬಯಲಾಗಿದೆ. ಕಂಡ ಕಾರ್ತಿಕ್ನ ಕುಕೃತ್ಯಗಳನ್ನ ಸಾಕ್ಷಿ ಸಮೇತ ಪತ್ನಿ ಹರ್ಷಿತಾ ಪೊಲೀಸರಿಗೆ ನೀಡಿದ್ದಾಳೆ.
ಸದ್ಯ ರಾಷ್ಟ್ರೀಯ ಮಹಿಳಾ ಆಯೋಗ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಹೇಳಿಕೆ ಹಾಗೂ ಜಯನಗರ ಪೊಲೀಸರು ಕರ್ನಾಟಕ ತೆಲಂಗಾಣ ಡಿಎಜಿಗೆ ದೂರಿನ ಪ್ರತಿಯನ್ನ ಪತ್ನಿ ಹರ್ಷಿತಾ ರವಾನಿಸಿದ್ದು ತನಿಖೆ ಮುಂದುವರೆದಿದೆ. ಒಟ್ಟಾರೆ ಲೈಂಗಿಕ ಸಂಬಂಧ ಮುಚ್ಚಿ ಹಾಕಲು ಕಾರ್ತಿಕ್ ಬ್ಲಾಕ್ ಮೇಲ್ ಆರೋಪ ಮಾಡಿದ್ದಾನೆ ಅಂತ ಪತ್ನಿ ಹರ್ಷಿತಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ರೆ ಈ ಟ್ವಿಸ್ಟ್ಗೆ ಆರೋಪಿ ಮತ್ಯಾವ ಟ್ವಿಸ್ಟ್ ಕೊಡ್ತಾನೋ ಅನ್ನೋದು ಕಾದು ನೋಡಬೇಕಾಗಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.